ಎಷ್ಟೋ ಜನಕ್ಕೆ ನಾವು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಯಾವ ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಅವರ ಆಸೆಯಾಗೇ ಉಳಿದಿರುತ್ತೆ. ಹಳ್ಳಿ ತಿಂಡಿ ಪದಾರ್ಥಗಳ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬೋದು. ಯಾರಿಗಾದ್ರೂ ಬಿಸ್ನೆಸ್ ಮಾಡೋ ಆಸಕ್ತಿ ಇದ್ದು ಅದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ, ನಿಮ್ಮನ್ನ ಗೈಡ್ ಮಾಡೋಕ್ಕೆ ಯಾರಾದರೂ ಬೇಕು ಅಂತ ಅಂದರೆ ಇದೊಂದು ಬಿಸ್ನೆಸ್ ಆಪ್ಷನ್ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಸರ್, ಗ್ರಾಮೀಣ ಹೋಮ್ ಫುಡ್ಸಲ್ಲಿ 200ಕ್ಕಿಂತ ಜಾಸ್ತಿ ಐಟಮ್ಗಳಿದೆ ಸರ್. ತಿಂಗಳ 2 ಲಕ್ಷದವರೆಗೂ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ತೊಗೊಂಡ್ರೆ 40ಕ್ಕಿಂತ ಜಾಸ್ತಿ ಔಟ್ಲೆಟ್ಸ್ ಓಪನ್ ಆಗುತ್ತೆ. ಏನಾದ್ರು ಟಾರ್ಗೆಟ್ ಇದೆಯಾ? ಸೇಲ್ಸ್ಗಂತ ಟಾರ್ಗೆಟ್ಸ್ ಏನೂ ಇರಲ್ಲ ಸರ್. ರೆಂಟ್ ಎಲ್ಲ ಎಷ್ಟು ಕೊಡ್ತಾ ಇದ್ದಾರೆ ಸರ್? ನಾರ್ಮಲ್ ಸಿಟೀಸ್ ಆದರೆ 10,000 ಕೊಡ್ತಾರೆ, ವಿಲೇಜ್ ಮಂಡಲ್ ಲೆವೆಲ್ ಆದರೆ 8,000 ಕೊಡ್ತಾರೆ, ಮೆಟ್ರೋ ಸಿಟೀಸ್ಗಾದರೆ 12,000 ಕೊಡ್ತಾರೆ. ಸ್ಯಾಲ್ರಿನೂ ಕೊಡ್ತಿದ್ದಾರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಇಂಟ್ರೆಸ್ಟ್ ಸಹ ಕೊಡ್ತಾ ಇದ್ದಾರೆ. ನಾನು ಕೋರಮಂಗಲದ ವೆಂಕಟಾಪುರದಲ್ಲಿರೋ ಗ್ರಾಮೀಣ ಹೋಮ್ ಫುಡ್ ಶಾಪ್ಗೆ ಹೋಗಿದ್ದೆ. ಅಲ್ಲಿ ತಿಂಡಿ ಪದಾರ್ಥಗಳನ್ನು ತಿಂದು ಬಾಲ್ಯದಲ್ಲಿ ನಾವು ತಿಂತಿದ್ದ ತಿಂಡಿಯ ನೆನಪಾಯಿತು. ಗ್ರಾಮೀಣ ಹೋಮ್ ಫುಡ್ಸ್ ಅಂದರೆ ಹಳ್ಳಿಯ ತಿಂಡಿ ಪದಾರ್ಥಗಳು. ನಮ್ಮ ಅಜ್ಜಿ ಅಂದರು ಏನಾದರೂ ಹಬ್ಬ ಹರಿದಿನಗಳಾದರೆ ಹಳ್ಳಿಲಿ ಒಂದಿಷ್ಟು ತಿಂಡಿ ಪದಾರ್ಥಗಳನ್ನೆಲ್ಲ ಮಾಡ್ತಾಯಿದ್ರು. ಏನು ರುಚಿ ಅಂತೀರಾ, ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಸಿಗೋದು. ಹಬ್ಬ ಅಂದರೆ ಅಷ್ಟು ಖುಷಿ ಆಗೋದು ನಮಗೆ. ನೋಡಿ, ಈಗಿನ ದಿನಗಳಲ್ಲಿ ನಾವೆಲ್ಲ ಕೆಲಸದಲ್ಲಿ ಬ್ಯುಸಿ ಆಗೋದ್ವಿ, ಆ ಥರ ತಿಂಡಿ ಮಾಡೋರು ಕಮ್ಮಿ ಆಗೋದ್ರು, ಆ ತಿಂಡಿ ಪದಾರ್ಥಗಳು ಕಣ್ಮರೆ ಆಯ್ತಾನೆ ಹೋದ್ವು, ಎಲ್ಲರೂ ಪ್ರತಿಯೊಬ್ಬರು ಮರಿತಾ ಹೋದರು. ಆ ಥರ ತಿಂಡಿ ಪದಾರ್ಥಗಳು ಈಗ ಎಲ್ಲೂ ಸಿಗೋದೇ ಇಲ್ವಾ? ಯಾಕೆ ಸಿಗಲ್ಲ? ಇಲ್ಲಿ ನೋಡಿ, ಇಲ್ಲಿ ಗ್ರಾಮೀಣ ಹೋಮ್ ಫುಡ್ಸ್ ಅಂದರೆ ಹಳ್ಳಿ ತಿಂಡಿ ಪದಾರ್ಥಗಳು ಇಲ್ಲಿ ಸಿಗ್ತವೆ. ಇವ್ರ ಹತ್ರ ಆಲ್ಮೋಸ್ಟ್ 200 ರೀತಿಯ ಅದೇ ಟ್ರೆಡಿಷನಲ್ ಮೆಥಡಲ್ಲಿ ಈ ಅಜ್ಜಿ ಅಂದರು ಹೇಗೆಲ್ಲ ತಿಂಡಿ ಮಾಡ್ತಾಯಿದ್ರು ಗೊತ್ತಾ, ಅದೇ ರೀತಿ ತಿಂಡಿ ಪದಾರ್ಥಗಳನ್ನ ಮಾಡ್ತಾರಂತೆ. ತಿಂಡಿ ಒಂದೇ ಅಲ್ಲ, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಸ್ನ್ಯಾಕ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಎಷ್ಟೋ ಜನಕ್ಕೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಐಡಿಯಾನೂ ಇರುತ್ತೆ. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ, ಯಾರಾದರೂ ಒಂದು ಕೆರಿಯರ್ನ ಈ ಥರ ತಿಂಡಿ ತಿನಿಸುಗಳಲ್ಲಿ ಕೆರಿಯರ್ ಕಟ್ಕೋಬೇಕು ಅಂತ ಇದ್ದವ್ರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ನೋಡೋದನ್ನು ಮರಿಬೇಡಿ, ನಿಮಗೆ ಒಂದು ಒಳ್ಳೆ ಟಿಪ್ಸ್ ಸಿಗುತ್ತೆ. ಬನ್ನಿ ಒಳಗಡೆ ಹೋಗಿ ಈ ಗ್ರಾಮೀಣ ಹೋಮ್ ಫುಡ್ಸಲ್ಲಿ ತಿಂಡಿಗಳು ಯಾವ್ಯಾವ ರೀತಿ ಇದ್ದಾವೆ ಅಂತ ತಿಂದು ರಿವ್ಯೂ ಮಾಡಿ, ಅದೇ ರೀತಿ ನಿಮಗೊಂದು ಬಿಸ್ನೆಸ್ ಟಿಪ್ಸ್ ಕೂಡ ಕೊಡ್ತೀನಿ. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನಾವು ಬೆಲ್ಲದ ಉಂಡೆ ಮಾಡ್ಕೊಂಡು ತಿಂತಾಯಿದ್ವಿ ಗೊತ್ತಾ, ಕಡಲೆದು. ಇಲ್ಲಿ ಏನು ಫೇಮಸ್ ಐಟಮು ಸರ್? ನಮ್ಮದ್ರಲ್ಲಿ ನಾನ್ ವೆಜ್ ಪಿಕಲ್ಸ್ ತುಂಬ ಫೇಮಸ್ ಇದೆ. ನಾನ್ ವೆಜ್ಜಲ್ಲಿ ಪಿಕಲ್ಸು, ಇದು ಹೊಸ್ದಾಗಿ ಕೇಳ್ತಿರೋ ಕಾನ್ಸೆಪ್ಟು. ನಾನ್ ವೆಜ್ಜಲ್ಲಿ ಚಿಕನ್, ಉಪ್ಪಿನಕಾಯಿ, ಅದು ಇದು ಅಂತ. ಮಾವಿನಕಾಯಿ ಉಪ್ಪಿನಕಾಯಿ ಇದೆ, ಮತ್ತು ಬದನೆಕಾಯ್ದಿದೆ, ತೊಂಡೆಕಾಯಿ ಇದೆ, ರೆಡ್ ಚಿಲ್ಲಿ ಇದೆ. ಮತ್ತು ನಾನ್ ವೆಜ್ ಪಿಕಲ್ಸಲ್ಲಿ ಬಂದರೆ ಚಿಕನ್, ಮಟನ್, ನಾಟಿ ಕೋಳಿ, ಮತ್ತು ಚಿಕನ್ ವಿತ್ ಮ್ಯಾಂಗೋ ಪಿಕಲ್ಸ್ ಇದೆ. ಮಟನ್ ಪೀಸಸ್ ಇರುತ್ತಾ ಇದರೊಳಗೆ? ಇರುತ್ತೆ ಸರ್. ಚಿಕನ್ ಮ್ಯಾಂಗೋನ ಅಂದರೆ ಚಿಕನ್ ವಿತ್ ಮ್ಯಾಂಗೋ ಸರ್. ಓ, ಮ್ಯಾಂಗೋನ ಇದ್ರೊಳಗೆ ಹಾಕಿದ್ದೀರಾ? ಹೌದು ಸರ್. ಮತ್ತು ಇದು ನಾಟಿ ಕೋಳಿ ಚಿಕನ್. ನೋಡ್ತಾನೆ ಇಲ್ಲೇ ಶುರು ಆಯಿತು ಪಾಪ. ಆಮೇಲೆ ವೆಜಿಟೇರಿಯನ್ಸ್ಗಳಿಗೆ ಬೇಜಾರಾಗ್ಬಾರ್ದಲ್ವಾ? ಇಲ್ಲಿ ನಾನ್ ವೆಜ್ ಅಂತ ಬಂತು ಅಂದರೆ ಪಿಕಲ್ಸ್ ಮಾತ್ರ, ಅದು ಬಿಟ್ಟರೆ ಉಳಿದಿದ್ದೆಲ್ಲ ಆಲ್ಮೋಸ್ಟ್ 90% ಇದೆ. ವೆಜ್ ಐಟಮ್ಸೇ ಇದೆ. ಓಕೆ, ತೊಂಡೆಕಾಯಿದು ಪಿಕ್ಕಲ್ಲು ಒಂದು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಪಿಕ್ಕಲ್ ಇದು ಏನು ಸ್ಮೆಲ್ಲು ಸಖತ್ತಾಗಿದೆ. ವಾಹ್, ವೆರಿ ಟೇಸ್ಟಿ. ಅಂದರೆ ಮೊಸರನ್ನ ಅದು ಇದು ತಿನ್ನುವಾಗ ಮಜ್ಜಿಗೆನಿಗೆ ಹಾಕೊಂಡು ತಿಂತಾಯಿದ್ರೆ ನಂದು ಎಷ್ಟೋ ಟೈಮ್ ನಂದು ಉಪ್ಪಿನಕಾಯಿ ಜೊತೆನೇ ಊಟ ನಡೆದೋಗಿದೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಸ್ವೀಟ್ಸ್ಗಳು ಎಷ್ಟೊಂದು ಸ್ವೀಟ್ಸ್ಗಳಿದ್ದಾವೆ ಇಲ್ಲಿ. ಲಾಡು, ಕಡಲೆ ಮಿಠಾಯಿ, ಚಿಗಣಿ ಅಂತ ಹೇಳ್ತಿದ್ವಿ, ಇದು ಎಳ್ಳಲ್ಲಿ ಮಾಡಿರೋದು. ಸರ್, ನಮ್ಮಲ್ಲಿ ತುಂಬ ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಇದೆ. ಆಲ್ಮಂಡ್ ಬಿಸ್ಕೆಟ್ ಇದೆ, ಫ್ರೂಟ್ ಬಿಸ್ಕೆಟು, ಬೂಸ್ಟು, ಮತ್ತು ಬಾದಾಮ್ ಇದೆ, ಮತ್ತು ಜೀರಾ ಬಿಸ್ಕೆಟ್ಸ್ ಇದೆ. ಇದು ವೆನಿಲಾ ಫ್ಲೇವರ್ದು ಬಿಸ್ಕೆಟು. ವೆನಿಲಾ ಬಿಸ್ಕೆಟ್ ನೋಡಿ, ಇಲ್ಲಿ ಈ ಬೆಣ್ಣೆ ಬಿಸ್ಕೆಟ್ ತಿಂತಾ ಇದ್ವಲ್ಲ ನಾವು, ಆ ಬೆಣ್ಣೆ ಬಿಸ್ಕೆಟ್ ತಿನ್ನುವಾಗ ಹೆಂಗಿತ್ತು ಅದೇ ರೀತಿ ಇದೆ. ವೆನಿಲಾ ಫ್ಲೇವರ್ ಒಂದು ಬರುತ್ತೆ, ಚೆನ್ನಾಗಿದೆ. ಇದೆಲ್ಲ ಯಾವ್ದು ಲಾಡಿದು? ಏನೇನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್? ಇಷ್ಟು ಚೆನ್ನಾಗಿದೆ. ಇದು ಮಲ್ಟಿಗ್ರೈನ್ ಲಾಡು ವಿತ್ ಗೀ ಜಾಗ್ರಿ. ಇಂಗ್ರೀಡಿಯೆಂಟ್ಸ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಹೆಲ್ದಿ ಫುಡ್ ಅಂದರೆ ರಾಗಿ ಉಂಡೆ ಅದೆಲ್ಲ ಇದೆ ಸರ್. ಇದು ಡ್ರೈ ಫ್ರೂಟ್ಸ್ದಾ? ಹೌದು ಸರ್, ಡ್ರೈ ಫ್ರೂಟ್ಸ್ ಲಾಡು. 0% ಶುಗರ್ ಸರ್. ಹೌದು, ಶುಗರ್ ಇಲ್ಲ ಇದರಲ್ಲಿ? ನೋ ಸರ್. ಅಂದರೆ ಮೇನ್ಲಿ ನಿಮ್ಮ ಸ್ಟೋರ್ ಕಾನ್ಸಂಟ್ರೇಟೆಡ್ ಆನ್ ಹೆಲ್ತಿ ಪ್ರಾಡಕ್ಟ್. ಹೌದು ಸರ್. ನಮ್ಮ ಮನೇಲಿ ಮಕ್ಕಳುಗಳಿಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನಲ್ಲ. ಆ್ಯಕ್ಚುಲಿ ಮಕ್ಕಳುಗಳಿಗೆ ಡ್ರೈ ಫ್ರೂಟ್ಸ್ ಕೊಡಬೇಕು. ಇದನ್ನು ನಾರ್ಮಲಿ ಎಲ್ಲ ಮನೇಲಿ ಮಾಡ್ತಾರೆ. ಮಕ್ಕಳುಗಳು ಯಾವಾಗ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅವ್ರಿಗೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನ ಇದರೊಳಗೆ ಮಿಕ್ಸ್ ಮಾಡಿ ಕುಟ್ಟಿ ಈ ಥರ ಲಾಡು ಥರ ಮಾಡಿಡ್ತಾರೆ. ಆವಾಗ ಮಕ್ಕಳು ಏನಾದರೂ ಅದು ಬೇಕು, ಚಾಕ್ಲೇಟ್ ಬೇಕು, ಅದು ಇದು ಬೇಕು ಅಂದಾಗ ಈ ಉಂಡೆ ಕೊಡ್ತಾರೆ. ಎಂಥ ಚೆನ್ನಾಗಿದೆ ಅಂದರೆ ಇದು ಎಲ್ಲ ರೀತಿ ಡ್ರೈ ಫ್ರೂಟು ಮಿಕ್ಸ್ ಆಗಿ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ ಲಾಡು ಸಕ್ಕತ್ತಾಗುತ್ತೆ. ಹಂಗಾಗಿ ಮಕ್ಕಳಿಗೆ ಈ ರೀತಿಯೂ ತಿನ್ನಿಸ್ಬೋದು ಡ್ರೈ ಫ್ರೂಟ್ಸ್ನ. ಒಂದು ಲಾಡು ಕೊಟ್ಟರೆ ಸಾಕು, ಯಾವಾಗಲೂ ಒಂದು ಅರ್ಧ ಕೊಟ್ಟರು ಸಾಕು. ನೋಡಿ, ಇದು ಎಲ್ಲ ರೀತಿ ಸೀಡ್ಸ್ಗಳು, ಇದು ಮಿಕ್ಸ್ ಸೀಡ್ಸು. ವರ್ಕೌಟ್ ಮಾಡೋರಿಗೆ
ದೇಹ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡೋರಿಗೆ ನನಗಲ್ಲ ವರ್ಕೌಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಅದು ಬಿಟ್ಟರೆ ಇದು ಕಾಳುಗಳು ಎಲ್ಲ ರೀತಿ ಕಾಳುಗಳಿದ್ದಾವೆ ನೋಡಿ. ಮಿಕ್ಸ್ಡು ಡ್ರೈ ಫ್ರೂಟ್ ಇಲ್ಲ, ಡ್ರೈ ಫ್ರೂಟ್ನೇ ಸಪ್ರೇಟಾಗಿ ಇಟ್ಕೊಂಡು ತಿಂತೀವಿ ಅಂದರೆ ಡ್ರೈ ಫ್ರೂಟ್ಸು. ಪುದೀನ ಸ್ಟಿಕ್ಸು, ಕೋಡ್ಬಳೆ, ನಿಪ್ಪಟ್ಟು, ಬೂಂದಿ, ಇದು ಜಿಂಜರ್ ಸ್ಟಿಕ್ಸು, ಚಕ್ಲಿ, ಬೂಂದಿ ಮಿಕ್ಸ್ಚರ್, ಮತ್ತು ಇದು ರಾಗಿ ಖಾರ, ಬಟಾಣಿ, ದೊಡ್ಡ ಖಾರ ಇದೆ. ತುಂಬ ವೆರೈಟೀಸ್ ಆಫ್ ಚಟ್ನಿ ಪುಡಿ ಇದೆ. ತುಂಬ ಹೆಲ್ತಿಗೆ ತುಂಬ ಒಳ್ಳೇದು. ನೆಲ್ಲಿಕಾಯಿ ಮತ್ತು ಕೊಬ್ಬರಿದು ಮತ್ತು ಪಪ್ಪು ಬರುತ್ತಲ್ಲ ಸರ್, ಅದ್ರದ್ದೆಲ್ಲ ಪುಟ್ಟಾಗ ಅಂಗಡಿ ಇದ್ರು ಒಂದು 200ಕ್ಕಿಂತ ಹೆಚ್ಚು ಐಟಮ್ಗಳಿದಾವೆ ಇಲ್ಲಿ. ಯಾವ ರೀತಿ ಮಾಡ್ತೀರಾ ಇದನ್ನೆಲ್ಲ? ತಯಾರು ಮಾಡೋದು ಯಾವ ರೀತಿ? ನಮ್ಮ ಬ್ರ್ಯಾಂಡಲ್ಲೇ ಇದಾವೆ ಸರ್, ಗ್ರಾಮೀಣ ಹೋಮ್ ಫುಡ್ಸ್ ಅಂತ. ನಾವು ಹೋಮ್ ಸ್ಟೈಲಲ್ಲೆಲ್ಲ ಮಾಡ್ತೀವಿ. ಇದು ನೀವು ಫ್ರಾಂಚೈಸಿ ತಗೊಂಡ್ರೋದು? ಹೌದು ಸರ್, ಫ್ರಾಂಚೈಸಿ ಎಷ್ಟು ದಿನ ಆಯ್ತು ತಗೊಂಡು? ಸರ್ ಒಂದು 3-4 ಮಂತ್ಸ್ ಆಯಿತು ತಗೊಂಡು. ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆಯಾ? ಸರ್ ಚೆನ್ನಾಗಿ ಆಗ್ತಿದೆ ಸರ್. ಗ್ರಾಮೀಣ ಹೋಮ್ ಫುಡ್ಸಲ್ಲಿ 200ಕ್ಕಿಂತ ಜಾಸ್ತಿ ಐಟಮ್ಗಳಿದೆ. ನಾವು ಫ್ರಾಂಚೈಸಿನ ಎಲ್ಲ ಕಡೆನೂ ಕೊಡ್ತಿದ್ದೀವಿ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನೀವು ತೊಗೊಂಡು ಫ್ರಾಂಚೈಸಿ ಬಿಸ್ನೆಸ್ ಮಾಡ್ಬೋದು. ನಮ್ಮ ಬೆಂಗಳೂರಲ್ಲಿ ಬಂದುಬಿಟ್ಟು 15ಕ್ಕಿಂತ ಜಾಸ್ತಿ ಫ್ರಾಂಚೈಸೀಸ್ ಇದೆ. ನಮ್ಮ ಆಲ್ ಓವರ್ ಕರ್ನಾಟಕ ತೊಗೊಂಡ್ರೆ 40ಕ್ಕಿಂತ ಜಾಸ್ತಿ ಔಟ್ಲೆಟ್ಸ್ ಓಪನ್ ಆಗಿದೆ ಸರ್. ಸರ್ ಇವಾಗ ಕರ್ನಾಟಕದಲ್ಲಿ ಬಳ್ಳಾರಿ, ದಾವಣಗೆರೆ, ತುಮಕೂರು, ಹುಬ್ಬಳ್ಳಿ, ಕೋಲಾರ ಅಲ್ಲೆಲ್ಲ ನಮ್ಮ ಫ್ರಾಂಚೈಸಿ ಆಲ್ರೆಡಿ ಓಪನ್ ಆಗಿದೆ. ಮೇಡಮ್, ಇಲ್ಲಿ ನೀವು ಎಂಪ್ಲಾಯ್ ಎಲ್ಲ ಇದು ಏನು ಫ್ರಾಂಚೈಸಿ ತಗೊಂಡ್ರದ? ಫ್ರಾಂಚೈಸಿ ತೊಗೊಂಡಿರೋ ಸರ್, ಇದು ನಮ್ಮದೇ ಓನ್ ಬಿಸ್ನೆಸ್. ನಿಮಗೆ ಬಂಧುಗಳೇ ಮೊದಲೇ ಹೇಳಿದ್ದೆ ಈ ಬಿಸ್ನೆಸ್ ಒಂದು ಐಡಿಯಾನು ಹೇಳ್ತೀನಿ ಅಂತ. ಆ್ಯಕ್ಚುಲಿ ನಾನು ಮೇಯ್ನ್ ವಿಡಿಯೋ ಸ್ಟಾರ್ಟ್ ಮಾಡಿದ ಪರ್ಪಸ್ಸೇ ಯಾರಿಗಾದರೂ ನಿಮಗೆ ಹೆಲ್ಪ್ಫುಲ್ ಆಗಲಿ. ಇನ್ ಕೇಸ್ ಯಾರಾದರೂ ಈ ಥರ ಸ್ಟೋರಲ್ಲಿ ಬಿಸ್ನೆಸ್ ಮಾಡ್ಕೊಂಡು ತಿಂಗಳಿಗೆ ಒಂದಿಷ್ಟು ಸಫಿಷಿಯೆಂಟ್ ಅಮೌಂಟ್ನ ಯಾವುದೇ ರಿಸ್ಕ್ ಇಲ್ದಂಗೆ ಸಂಪಾದನೆ ಮಾಡೋ ರೀತಿ ಒಂದು ಬಿಸ್ನೆಸ್ ಪ್ಲಾನ್ ಮಾಡಲ್ ಇದನ್ನು ತೋರಿಸೋಣ ಅಂತಲೇ ನಿಮ್ಗೆ ಈ ವಿಡಿಯೋ ಮಾಡಿದ್ದು. ಮೇಡಮ್, ನೀವು ಎಷ್ಟು ಕೊಟ್ರಿ ಆ್ಯಕ್ಚುಲಿ ಈ ಶಾಪ್ಗೆ ಫ್ರಾಂಚೈಸಿಗೆ? 3.5 ಲಕ್ಷ ಅಷ್ಟೇ ಸರ್ ಕೊಟ್ಟಿವಿ. ಗ್ರಾಮೀಣ ಹೋಮ್ ಫುಡ್ಸ್ಗೆ ನೀವು 3.5 ಲಕ್ಷ ಪೇ ಮಾಡ್ತೀರಾ? ಹೌದು ಸರ್. 3.5 ಲಕ್ಷ ಅಂದರೆ 3.5 ಲಕ್ಷ ಕೊಟ್ಟು ನಿಮ್ಗೆ ಏನಾದ್ರು ಬೆನಿಫಿಟ್ ಸಿಗುತ್ತಾ ಕಂಪ್ನಿ? ಹಾಂ ಸರ್, ಕಂಪ್ನಿ ಕಡೆಯಿಂದ ನಮಗೆಲ್ಲ ತುಂಬ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಶಾಪ್ ರೆಂಟ್ ಕೊಡ್ತಿದ್ದಾರೆ, ಮತ್ತು ಒಬ್ರದ್ದು ಎಂಪ್ಲಾಯಿ ಸ್ಯಾಲ್ರಿನೂ ಕೊಡ್ತಿದ್ದಾರೆ. ಇನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಇಂಟ್ರೆಸ್ಟ್ ಸಹ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಅಂದರೆ ಯಾವ ಥರ ಹೇಳಿ? ಅಂದರೆ ಸರ್, ನಾನು ಇವಾಗ 3.5 ಲಕ್ಷ ಕೊಟ್ಟು ಬ್ರಾಂಚ್ ತೊಗೊಂಡಿದ್ದೀನಿ, ಫ್ರಾಂಚೈಸಿ ತೊಗೊಂಡಿದ್ದೀನಲ್ಲ, ಅದಕ್ಕೆ 2% ಇಂಟ್ರೆಸ್ಟು ಸಹ ಕೊಡ್ತಾ ಇದ್ದಾರೆ ಮಂತ್ಲಿ. ಅಂದರೆ ಈ ಬಿಸ್ನೆಸ್ ಜೊತೆಗೆ ನೀವು ಹಾಕಿರೋದಕ್ಕೆ ಅದಕ್ಕೆ ಇಂಟ್ರೆಸ್ಟ್ನು ಕೊಡ್ತಾರೆ? ಹೌದು ಸರ್, ಹೌದು. ಅಂದರೆ ನಿಮ್ಗೆ ಇನ್ಕಮ್ ಎಷ್ಟಾಗ್ತಾ ಇದೆ ಇದರಲ್ಲಿ? ಚೆನ್ನಾಗಿ ಆಗ್ತಾ ಇದೆಯಾ? ಹಾಂ ಸರ್, ಚೆನ್ನಾಗಿ ಆಗ್ತಾ ಇದೆ. ನಮಗೆ ತಿಂಗಳಲ್ಲಿ ಏನಿಲ್ಲ ಅಂದರೂ 1-2 ಲಕ್ಷದವರೆಗೂ ಇನ್ಕಮ್ ಆಗ್ತಿದೆ ಸರ್. ನೀವು ಪ್ರಾಫಿಟ್ ಎಷ್ಟು ಕೊಡ್ತಾರೆ ಅದರಲ್ಲಿ? ಪ್ರಾಫಿಟ್ ಬಂದುಬಿಟ್ಟು 30% ಕೊಡ್ತಿದ್ದಾರೆ ಸರ್. ಅಂದರೆ ಈಗ ನೀವು 1 ಲಕ್ಷ ಸಂಪಾದನೆ ಮಾಡಿದ್ರೆ 30,000 ಬರುತ್ತೆ. ಹೌದು ಸರ್, ಹೌದು. ಆಮೇಲೆ 2 ಲಕ್ಷ ಅಂದರೆ ಒಂದು 60,000ವರೆಗೂ. ನೀವು 10 ಲಕ್ಷ ಮಾಡಿದ್ರೆ ಅದೇ 30% ಅಂದರೆ ಒಂದು 3 ಲಕ್ಷ ಪ್ರಾಫಿಟ್. ಅಜ್ಜಿಯಂದ್ರು ಯಾವ ರೀತಿ ಪ್ರಿಪೇರ್ ಮಾಡಿ ಆರೋಗ್ಯಕರವಾದಂಥ ಒಂದು ಪ್ರಾಡಕ್ಟ್ಸ್ ಮಾಡ್ತಾಯಿದ್ರು, ಇದ್ರದ್ದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಕಂಪ್ನಿ ಕಡೆಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಇದನ್ನೇ ನಾನು ಹೇಳಿದ್ದು ನಿಮಗೆ ಮೊದಲು. ಯಾವುದಾದ್ರೂ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ಏನಾದರೂ ಯಾರಾದರೂ ಹುಡುಕ್ತಾ ಇದ್ದರೆ ಈ ಥರ ಒಂದು ಬ್ರ್ಯಾಂಡು ಜೊತೆ ಈ ಥರ ಬಿಸ್ನೆಸ್ ಆಪರ್ಚುನಿಟಿ ಇದೆ ಅನ್ನೋದು ಇದೊಂದು ಒನ್ ಆಫ್ ದ ಬಿಸ್ನೆಸ್ ಆಪರ್ಚುನಿಟಿ. ಏನಾದರೂ ಕಾಂಟ್ರಾಕ್ಟ್ ಏನಾದ್ರು ಇದೆಯಾ? ಹೌದು ಸರ್, 5 ಇಯರ್ಸ್ ಅಗ್ರಿಮೆಂಟ್ ಇದೆ ಸರ್. ನಮಗೆ ಅವರು 5 ಇಯರ್ಸ್ನು ಎಲ್ಲ ಬೆನಿಫಿಟ್ಸು ಕೊಡ್ತಾರೆ. ಶಾಪ್ ರೆಂಟ್ ಕೊಡ್ತಾರೆ, ಎಂಪ್ಲಾಯಿ ಸ್ಯಾಲ್ರಿ ಕೊಡ್ತಾರೆ, ಇಂಟ್ರೆಸ್ಟ್ ಸಹ ಕೊಡ್ತಾರೆ 5 ವರ್ಷನೂ. ನಮಗೆ ಅಕಸ್ಮಾತ್ ಬಿಸ್ನೆಸ್ ಆಗಿಲ್ಲ, ನಾವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ 1 ಇಯರ್ ಒಳಗಡೆ ಮಾಡಿಕೊಂಡ್ರೆ ನಮಗೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ವ ಅದು ಫುಲ್ ಅಮೌಂಟ್ ಎಲ್ಲ ಕೊಡ್ತಾರೆ ಅವರು. ಅಂದರೆ 3.5 ಲಕ್ಷನೂ ರಿಟರ್ನ್ ಮಾಡ್ತಾರೆ? ಹೌದು ಸರ್, ರಿಟರ್ನ್ ಮಾಡ್ತಾರೆ. ಓಕೆ, ಒಂದು ಗುಡ್ ಆಪ್ಷನ್ ಅದು. ಅದು ಫ್ರಾಂಚೈಸಿ ಅಂತ ತಗೊಂಡ್ರೆ ಒಂದು ಟಾರ್ಗೆಟ್ ಅಂತ ಇರುತ್ತೆ ಯಾರಿಗಾದ್ರೂ ಒಬ್ರಿಗೆ, ನೀವು ಇಷ್ಟೊಂದು ಮಾಡಲೇಬೇಕು, ಆಗ ನಿಮ್ಗೆ ಇಷ್ಟು ಕೊಡ್ತೀವಿ ನಾವು ಹಾಗೆ ಹೀಗೆ ಅಂತ. ನಿಮ್ಗೆ ಏನಾದ್ರು ಟಾರ್ಗೆಟ್ ಇದೆಯಾ ಆ ಥರ? ಇಲ್ಲ ಸರ್, ಗ್ರಾಮೀಣ ಹೋಮ್ ಫುಡ್ಸಿಂದ ಸೇಲ್ಸಿಗಂತ ಟಾರ್ಗೆಟ್ಸ್ ಏನೂ ಇರಲ್ಲ ಸರ್. ನೀವು ಮಾಡಲೇ ಇಲ್ಲ ಅಂದರೂ ಇಲ್ಲ? ಇಲ್ಲ ಸರ್, ನಾವು ಮಾಡಿಲ್ಲ ಅಂದ್ರೂ ಅವರು ಶಾಪ್ ರೆಂಟ್, ಎಂಪ್ಲಾಯ್ ಸ್ಯಾಲ್ರಿ ಎಲ್ಲನೂ ಕೊಡ್ತಾರೆ. ರೆಂಟ್ ಎಲ್ಲ ಎಷ್ಟು ಕೊಡ್ತಾ ಇದ್ದಾರೆ ಸರ್? ನಾರ್ಮಲ್ ಸಿಟೀಸ್ ಆದರೆ 10,000 ಕೊಡ್ತಾರೆ, ವಿಲೇಜ್ ಮಂಡಲ್ ಲೆವೆಲ್ ಆದರೆ 8,000 ಕೊಡ್ತಾರೆ, ಮೆಟ್ರೋ ಸಿಟೀಸ್ಗಾದರೆ 12,000 ಕೊಡ್ತಾರೆ ಸರ್. ಈ ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ 8,000 ಕೊಡ್ತಾರೆ ಸರ್. ಹಂಗಂದ್ಬಿಟ್ಟು ಮಾಡ್ದೇನೆ ಫ್ರಾಂಚೈಸಿ ತಗೊಂಡು ಕೆಲಸ ಮಾಡ್ದೇ ಕೂರೋದಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಅದು ಏನು ಅವ್ರು ಪ್ಲ್ಯಾನ್ ಹಾಕ್ಕೊಟ್ಟಿರ್ತಾರೆ, ಆ ಪ್ಲ್ಯಾನ್ ಪ್ರಕಾರ ಎಫರ್ಟ್ ಹಾಕಿದ್ರೆ ರಿಟರ್ನ್ಸ್ ಅದೇ ಥರ ಇರುತ್ತೆ. ಅವ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ಗೌರ್ಮೆಂಟಿಂದ ಸಿಗೋ ಸೌಲಭ್ಯದ ರೀತಿ ಅದನ್ನು ಬಳಸ್ಕೊಳಕ್ಕೆ ಹೋದರೆ ಅದು ವರ್ಕ್ ಆಗೋಲ್ಲ. ಲೈಫಲ್ಲಿ ಮುಂದೆ ಹೋಗಬೇಕು ಅಂದರೆ ನಮ್ಮ ಎಫರ್ಟ್ಸು ಇರಬೇಕು. ಕಂಪ್ನಿ ಯಾವ ಥರ ಕೊಡುತ್ತೋ ಅದ್ರ ಜೊತೆ ನಿಮ್ಮ ಎಫರ್ಟು ಸೇರಿದಾಗ ಮಾತ್ರ ನೀವು ಮೇಲೆ ಹೋಗೋಕ್ಕಾಗೋದು. ಮುಂದಿನ ದಿನಗಳಲ್ಲೂ ಅಷ್ಟೇ ಇನ್ನಷ್ಟು ಬಿಸ್ನೆಸ್ ಮಾಡಲ್ಸ್ಗಳನ್ನ ಯಾವ ರೀತಿ ಎಲ್ಲೆಲ್ಲಿ ಅವಕಾಶ ಇದೆ ಅನ್ನೋದನ್ನು ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ಯಾರಾದರೂ ಗ್ರಾಮೀಣ ಹೋಮ್ ಫುಡ್ಸ್ ಜೊತೆ ಸೇರಿ ಅವ್ರ ಜೊತೆ ಫ್ರಾಂಚೈಸಿ ತಗೊಂಡು ಏನಾದರೂ ಬಿಸ್ನೆಸ್ ಮಾಡ್ತೀವಿ ಅಂದರೆ ನಿಮಗೆ ಈ ಆಪ್ಷನ್ ಕೂಡ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವ್ರದ್ದು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ. ಏನೋ ಒಂದು ಕೈಲಿ ಒಂದಿಷ್ಟು ಅಮೌಂಟ್ ಇರ್ತೀನೋ ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಿರ್ತಾರೆ, ಆದರೆ ಆ ಬಿಸ್ನೆಸ್ ಮಾಡೋ ದಾರಿ ಗೊತ್ತಾಗ್ತಿರಲ್ಲ, ಅದರಲ್ಲಿ ಹೆಂಗೆ ಪ್ರಾಫಿಟ್ ಆಗುತ್ತೆ ಅಂತ ಗೊತ್ತಾಗ್ತಿರಲ್ಲ. ಒಬ್ಬರು ಸಹಾಯ ಅಂತ ಬೇಕಾಗುತ್ತೆ, ಒಬ್ಬರು ಗೈಡ್ ಮಾಡೋರು ಬೇಕಾಗುತ್ತೆ ನಮಗೆ. ಆ ಜಾಗದಲ್ಲಿ ಈಗ ಗ್ರಾಮೀಣ ಹೋಮ್ ಫುಡ್ಸ್ ಅವರು ನಿಮಗೊಂದು ಮಾರ್ಗದರ್ಶಕರಾಗಿ ನಿಂತು ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಗೈಡ್ ಮಾಡೋದ್ರ ಜೊತೆ
ನಿಮಗೆ ಅವರೇ ಸೆಟಪ್ ಮಾಡಿ ಒಂದು ಪೇರೆಂಟ್ಸ್ ರೀತಿ ನಿಮ್ಮನ್ನು ಅವ್ರ ಜೊತೆ ಕರ್ಕೊಂಡು ಹೋಗತಕ್ಕಂಥ ಒಂದು ಪ್ರಯತ್ನ ಇದು. ಇವತ್ತಿನ ವಿಡಿಯೋ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ಕಿಲ್ಲದೆ ಇರ್ಬೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ಆ ನಂಬರ್ಗೆ ಕರೆ ಮಾಡಿ ಅವ್ರ ಹತ್ರ ಕೂಲಂಕುಷವಾಗಿ ಚರ್ಚೆ ಮಾಡಿ ಮಾತಾಡಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಆಸಕ್ತಿ ಇದ್ದರೆ ನೀವು ಮುಂದುವರಿಬೋದು. ಇನ್ನೂ ಹೆಚ್ಚಿನ ಈ ರೀತಿ ಬಿಸ್ನೆಸ್ ಐಡಿಯಾಸ್ ಇರೋ ವಿಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಬಿಸ್ನೆಸ್ ಪ್ಲ್ಯಾನ್ ಮಾಡೆಲ್ಸ್ಗಳ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.